ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತೊಂದು ದಿನ ನಾನು ಕಾಮಧೇನು ಕ್ಷೇತ್ರ ಅಂತ ಕರೆಸ್ಕೊಳ್ಳೋ ಒಂದು ಅದ್ಭುತವಾದ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೆಂಗಳೂರಿನಲ್ಲೇ ಇರೋದು. ಯಾರ್ಯಾರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋಲ್ಲ ಅಂತಂದರೆ ಅದೇ ರೀತಿ ಅಥವಾ ಅದೇ ರೀತಿ ಇರೋಂಥ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ಬೋದು. ಬನ್ನಿ ಒಳಗೋಗೋಣ, ದೇವಸ್ಥಾನ ಯಾವ ರೀತಿ ಅಂತ. ನೋಡಿ, ನೀವು ದೇವಸ್ಥಾನಕ್ಕೆ ಬಂದರೆ ಈ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಾರ್ಗಳನ್ನೆಲ್ಲ ಅಲ್ಲಿ ನಿಲ್ಲಿಸ್ಬೋದು. ವೀಕ್ಷಕರೇ, ನೋಡಿ, ನೀವು ಎಂಟ್ರ್ ಆಗ್ತಿದ್ದಂಗೆ ಎಡಭಾಗದಲ್ಲಿ ಘೀ ದೀಪೋತ್ಸವ ಕೌಂಟ್ರ್ ಇದೆ. 30 ರೂಪಾಯಿ ಕೊಟ್ಟರೆ ನಿಮಗೆ 5 ತುಪ್ಪದ ದೀಪ. ಯಾಕಂದರೆ ಈ ದೇವಸ್ಥಾನದಲ್ಲಿ ನೋಡಿ, ಎದುರುಗಡೆ ಏನು ಕಾಣ್ತಿದೆ ಅದಕ್ಕೆ ಪುಸ್ತಕ ಬೃಂದಾವನ ಅಂತಾರೆ. ಈ ಪುಸ್ತಕ ಬೃಂದಾವನದ ವಿಶೇಷತೆ ಏನು ಅಂತ ಮುಂದೆ ತಿಳಿಸ್ತೀನಿ. ನೀವು ಈ ದೇವಸ್ಥಾನದಲ್ಲಿ ಘೀ ದೀಪ ಅಂದರೆ ತುಪ್ಪದ ದೀಪ ಹಚ್ಬೇಕಾದ್ರೆ ನೀವು ತರೋ ಹಾಗಿಲ್ಲ. ಈ ದೇವಸ್ಥಾನದಲ್ಲಿ ಏನು ಕೊಡ್ತಾರೆ ಅದು ತಗೋಬೇಕು. ನೆನಪಿರಲಿ, ನೀವೇನಾದರೂ ಘೀ ದೀಪೋತ್ಸವ ಮಾಡೋ ಹಾಗಿದ್ದರೆ ನಾನು ತೋರಿಸಿದ ಕೌಂಟ್ರಲ್ಲಿ ಬರೀ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾಯಿದ್ರು. ನನ್ನ ಹತ್ರ ಕ್ಯಾಶ್ ಇಲ್ಲದ ಕಾರಣದಿಂದಾಗಿ ನಾನು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ಪೇಟಿಎಮ್ ಕಲ್ ಮೂಲಕ ನಾನು ಪೇಮೆಂಟ್ ಮಾಡಿ ತೊಗೊಂಡೆ ರಿಸೀಪ್ಟ್ನ. ನೋಡಿ, ನೀವೇನು ನೋಡ್ತಿದ್ದೀರಾ, 108 ಬಾರಿ ಬರೆಯುವಂಥ ಪುಸ್ತಕ ಇದು. ಓಂ ನಮೋ ರಾಘವೇಂದ್ರಾಯ ಅಂತ. 16 ದೀಪ ಕೊಡುವಂಥ, ತುಪ್ಪ ದೀಪ ಕೊಡುವಂಥ 100 ರೂಪಾಯಿ ಚಾರ್ಜಸ್ ಟೋಕನ್ ತೊಗೊಂಡಿದ್ದೀನಿ. ಅಲ್ಲಿ ಎಂಟ್ರೆನ್ಸಲ್ಲಿ ನೀವೇನು ನೋಡಿದ್ರಿ, ಅಲ್ಲಿ ಬರೀ ಕ್ಯಾಶ್ ಮಾತ್ರ ತೊಗೊತಾಯಿದ್ರು. ಇಲ್ಲಿ ಒಳಗೆ ಬಂದಿದ್ದಕ್ಕೆ ಅವ್ರು 30 ರೂಪಾಯಿದಿಲ್ಲ, ಬರೀ 100 ರೂಪೀಸ್ 16 ದೀಪದ ಕೊಡ್ತೀವಿ ಅಂತಂದರು. ಸೊ ಹೀಗಾಗಿ 100 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ನೋಡಿ, ಅಲ್ಲಿ ಹೋಗ್ತಾ ಇದ್ದೀನಿ ಈಗ. ಆ ಕಡೆ ಅಲ್ಲಿ ಹೋಗಬೇಕು. ಒಂದು ಟಿಕೆಟ್ಗೆ 2 ಮಾತ್ರ ಅಲೋ ಇರ್ತಾರೆ ಆರತಿ ಮಾಡೋದಕ್ಕೆ ಪುಸ್ತಕ ಬೃಂದಾವನದ ಹತ್ರ. ಅಲ್ಲಿ ಟೋಕನ್ ಕೊಟ್ಟ ಮೇಲೆ ದೀಪ ಹಚ್ಚೋದಕ್ಕೆ ಕ್ಯೂನಲ್ಲಿ ಬರಬೇಕಾಗತ್ತೆ ವೀಕ್ಷಕರೇ. ಗುರುವಾರ ಭಾನುವಾರ ಬಂದರೆ ನೀವು ತುಂಬ ಜನ ಇರ್ತಾರೆ. ಈ ಥರ ಖಾಲಿ ಅಂದ್ಕೊಂಬೇಡಿ. ಶನಿವಾರ ಆದ ಕಾರಣ ಜನ ಕಮ್ಮಿ ಇದ್ದಾರೆ. ಇಲ್ಲಾಂತಂದರೆ ನೀವು ಸುಮಾರು ಹೊತ್ತು ತುಪ್ಪ ಹಚ್ಚೋದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕಾಗತ್ತೆ. ನಿಮಗೆಲ್ಲ ಅನ್ನಿಸ್ತಿರ್ಬೋದು, ಏನಪ್ಪ ಇಷ್ಟು ಖಾಲಿ ಇದ್ದಾರೆ ಅಂತ. ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಖಾಲಿ ಇರೋ ದಿನ ಬಂದಿದ್ದೀನಿ, ಗುರುವಾರ ಭಾನುವಾರ. ಆದರೆ ಈ ಸ್ಥಳದಲ್ಲೇ ನೀವು ಲಿಟ್ರಲಿ ಮಂತ್ರಾಲಯದಲ್ಲಿ ಇದ್ದೀರಾ ಅಂತ ಅನಿಸುತ್ತೆ, ಅಷ್ಟು ಜನ ಇರ್ತಾರೆ. ನೋಡಿ, ನಾವು ಟೋಕನ್ ಕೊಟ್ಟಿದ ತಕ್ಷಣ ತುಪ್ಪ ದೀಪ ಅವರೇ ಕೊಡ್ತಾರೆ. ಈ ದೀಪದಲ್ಲಿ ಹಚ್ಕೊಂಡು ಈ ಪುಸ್ತಕ ಬೃಂದಾವನ ವಿಶೇಷತೆ ಏನು ಅಂದರೆ, 108 ಕೋಟಿ ರಾಘವೇಂದ್ರ ಲೇಖನ ಇರುವಂಥ ಪುಸ್ತಕಗಳನ್ನ ಇಟ್ಟು ಮಾಡಿದಂಥ ಬೃಂದಾವನ. ನೋಡಿ, ಇಲ್ಲಿದೆ ವಿಶ್ವದಲ್ಲೇ ಏಕೈಕ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಾಡಿದಂಥ, ಅದರಿಂದಾಗಿ ಸ್ಥಾಪಿಸಿದಂಥ ಲೇಖನ ಅಥವಾ ಪುಸ್ತಕ ಬೃಂದಾವನ. ಹಾಗೂ ಒಳಗೆ ಬಂದರೆ ನೋಡಿ, ಇದು ಪಕ್ಕಾ ಮಂತ್ರಾಲಯ ಥರನೇ ಇದೆ. ಇಲ್ಲಿನ ವಾತಾವರಣ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ನೀವು ಮಂತ್ರಾಲಯದಲ್ಲಿ ನೋಡಿರ್ತೀರ, ಸಾಮಾನ್ಯವಾಗಿ ಇದೇ ರೀತಿ ಇದೆ. ಈ ಆವರಣದಲ್ಲೇ ಕಾಮಧೇನು ಕ್ಷೇತ್ರ ಅಂತ ಇದೆ. ಏನಪ್ಪ ಅಂದರೆ, ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಇದೆ. ಈ ದೇವಿಯರು ರಾಘವೇಂದ್ರ ಸ್ವಾಮಿಗಳ ಆಜ್ಞೆ ಮೇರೆಗೆ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತದೆ. ಅಷ್ಟಲ್ಲದೆ ವೀಕ್ಷಕರೇ, ಗುರುವಾರ ಹಾಗೂ ಭಾನುವಾರದ ಮಾತ್ರ ಈ ಕ್ಷೇತ್ರದಲ್ಲಿ ದಾಸೋಹ ವ್ಯವಸ್ಥೆ ಇರುತ್ತೆ, ಬೇರೆ ದಿನ ಇರೋದಿಲ್ಲ. ಶ್ರೀ ಭೂವರಹ, ಶ್ರೀ ಮುಖ್ಯ ಪ್ರಾಣ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾಲಿಗ್ರಾಮ ಶಿಲೆ ಬೃಂದಾವನ. ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ ಈಗ, ತುಲಾಭಾರ ಮಾಡುವಂಥ ಮಂಟಪ ಇದು. ನೋಡಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಏನೇನು ಬೇಕು ಅದ್ರ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ ಈ ಬೋರ್ಡ್ನಲ್ಲಿ.
ವೀಕ್ಷಕರೇ, ಮಂತ್ರಾಲಯದಲ್ಲಿ ಯಾವ್ಯಾವ ರೀತಿ ಸೇವೆ ಪೂಜೆ ನಡೆಯುತ್ತೋ ಅದೇ ರೀತಿ ಪೂಜೆ ಸೇವೆಗಳು ಈ ದೇವಸ್ಥಾನದಲ್ಲೂ ನಡೆಯುತ್ತೆ. ಅದೇ ಶೈಲಿಯಲ್ಲಿರೋ ಈ ಅದ್ಭುತ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟಿಲ್ಲ ಅಂತಂದರೆ ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗ್ಬನ್ನಿ. ವೀಕ್ಷಕರೇ, ನೀವೇನು ಆ ರೋಡ್ ನೋಡ್ತಿದ್ದೀರಲ್ಲ, ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಬರೋದು ದೇವಸ್ಥಾನ. ಆ ಕಾಮಧೇನು ಕ್ಷೇತ್ರದಿಂದ ಬರ್ತಿದ್ದಾಗೆ ಸ್ವಲ್ಪ ದೂರದಲ್ಲೇ ನೋಡಿ ದಕ್ಷಿಣ ದತ್ತಪೀಠ ಶಿರಡಿ ಸಾಯಿ ಮಂದಿರ ದೇವಸ್ಥಾನ ಇದೆ. ಬನ್ನಿ ಒಳಗೆ ಹೋಗೋಣ, ಈ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದು ನೋಡೋಣ. ಜ್ಯೋತಿಷ್ಯಾಲಯ ಕೂಡ ಇದೆ ಒಳಗಡೆ. ವೀಕ್ಷಕರ, ಎರಡು ಗುರುಗಳು ಅಂದರೆ ಗುರು ರಾಘವೇಂದ್ರ ಹಾಗೂ ಸಾಯಿ ಗುರುನ ದರ್ಶನ ಮಾಡಿದ್ದೀರಾ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವೇನಾದ್ರು ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕ್ಷೇತ್ರಕ್ಕೂ ಅಥವಾ ಈ ದೇವಸ್ಥಾನಕ್ಕೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಗುರುವಾರದಂದು. ವೀಕ್ಷಕರೇ, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.